ಓ ಮೈ ಗಾಡ್, ಎಂಥ ಮ್ಯಾಚು ಗುರು, ಸಖತ್ತಾಗಿರೋಂಥ ಮ್ಯಾಚು. ಬಟ್ ಸೊ ಕನ್ನಡತಿ ಕಡೆಯಿಂದ ಫಿನಿಶ್ ಮಾಡ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಸೊ ಡಿ ಸಿ ತಂಡ ಜಿ ವಿರುದ್ಧ ಸೋಲನ್ನು ಕಾಣಬೇಕಾಯಿತು. 3 ರನ್ಗಳಿಂದ ಒಂದು ಸೋಲನ್ನು ಕಂಡಿದ್ದಾರೆ. ಆ್ಯಂಡ್ ಒಳ್ಳೆ ಕಂಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಡಿ ಸಿ ತಂಡ. ಜಿ ವಿರುದ್ಧ ರನ್ ಚೇಸಿಂಗ್ ಅಲ್ಲಿ. ಆ್ಯಂಡ್ ಕನ್ನಡತಿ ನಿಕ್ಕಿ ಪ್ರಸಾದ್ ಆ್ಯಂಡ್ ಸ್ನೇಹ ರಾಣಾ, ನಮ್ಮ ಆರ್ ಸಿ ಬಿನಲ್ಲಿದ್ದಂತಹ ಸ್ನೇಹ ರಾಣಾ ಅವರು ಆ್ಯಂಡ್ ನಿಕ್ಕಿ ಪ್ರಸಾದ್ ಇಬ್ಬರು ಕೂಡ ಒಂದು ಒಳ್ಳೆ ಸಖತ್ ಕಂಬ್ಯಾಕ್ ತಗೊಂಡು ಬಂದಿದ್ರು ಡಿ ಸಿನ ಚೇಸಿಂಗ್ ಅಲ್ಲಿ. ಬಟ್ ಕೊನೆಯಲ್ಲಿ ಒಂದು ರೀತಿಯಲ್ಲಿ ಹೈಡ್ರಾಮನ್ ಅಂತಲೇ ಹೇಳ್ಬೋದು. ಕೇವಲ 3 ರನ್ಗಳಿಂದ ಸೋಲನ್ನು ಅನುಭವಿಸ್ತಾರೆ. ಆ್ಯಂಡ್ ಆರಾಮಾಗಿ ಗೆಲ್ಲುವಂಥ ಮ್ಯಾಚು. ಒಂದು ಟೈಮಲ್ಲಿ 24 ಬಾಲ್ಗೆ 60 ರನ್ ಬೇಕಾಗಿತ್ತು. ಆ್ಯಂಡ್ ಅದನ್ನು ಲಾಸ್ಟ್ ಓವರ್ಗೆ 9 ರನ್ ತಂದು ನಿಲ್ಲಿಸಿದ್ದಾರೆ ಅಂತಂದರೆ ನಿಕ್ಕಿ ಪ್ರಸಾದ್ ಆ್ಯಂಡ್ ಸ್ನೇಹ ರಾಣಾ. ಅದ್ಭುತವಾಗಿರುವಂಥ ಬ್ಯಾಟಿಂಗ್. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ ನಿಕ್ಕಿ ಪ್ರಸಾದ್, ನಮ್ಮ ಕನ್ನಡತಿ, 47 in 24 ಡೆಲಿವರೀಸ್, 195 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸ್ನೇಹ ರಾಣಾ 29 in 15 ಡೆಲಿವರೀಸ್, 3 ಬೌಂಡ್ರಿ 2 ಸಿಕ್ಸರು ಆ್ಯಂಡ್ 193 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು ಅವರಿಬ್ಬರೇನೆ. ಈ ಒಂದು ಡಿ ಸಿ ತಂಡನ ಕೊನೆ ಒಂದು ಓವರ್ವರೆಗೂ ತಂದಿದ್ದು ಅಂತಂದರೆ ನಿಕ್ಕಿ ಪ್ರಸಾದ್ ಅವರ ಒಂದು ಹೋರಾಟ ಇತ್ತಲ್ಲ. ಆ ಒಂದು ಚಿಕ್ಕ ವಯಸ್ಸಿಗೆ ಆ ಒಂದು ಬ್ಯಾಟಿಂಗು, ಅದು ಸೋಫಿ ಡಿವೈನ್ ಅನ್ನೋವಂಥ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಬೌಲರ್ ಎದುರುಗಡೆಗೆ ಅಲ್ಲಿ 17th ಓವರಲ್ಲಿ 23 ರನ್ಸ್ನ ಮಾಡ್ತಾರೆ ನಿಕ್ಕಿ ಪ್ರಸಾದ್. ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ಆ್ಯಂಡ್ 19th ಓವರಲ್ಲಿ 20 ರನ್ಗಳನ್ನ ಮಾಡ್ತಾರೆ ಸ್ನೇಹ ರಾಣಾ, ನಿಕ್ಕಿ ಪ್ರಸಾದ್ ಇಬ್ಬರು ಸೇರ್ಕೊಂಡು. ಲಾಸ್ಟ್ ಬಾಲಲ್ಲಿ 4 ರನ್ ಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು, ಔಟ್ ಆಗ್ತಾರೆ. ಆ್ಯಂಡ್ ಸಖತ್ತಿತ್ತು ಮ್ಯಾಚ್ ಇವತ್ತು. ಆ್ಯಂಡ್ ಜಿ ವರ್ಸಸ್ ಡಿ ಸಿ. ಆ್ಯಂಡ್ ಡಿ ಸಿ ಸೋತಿದ್ದಾರೆ. ಆ್ಯಂಡ್ ಜಿ ತಂಡ ವಿನ್ ಆಗಿ ಈ ಒಂದು ಪ್ಲೇ ಆಫ್ ಇದರಲ್ಲಿ ಇನ್ನೂ ಇದ್ದಾರೆ ರೇಸಲ್ಲಿ ಅಂತಲೇ ಹೇಳ್ಬೋದು. ಡಿ ಸಿಗೆ ಮುಂದೆ ಸ್ವಲ್ಪ ಕಷ್ಟ ಆಗ್ತಾ ಹೋಗಬಹುದು ಅಂತ ಅನ್ಸುತ್ತೆ. ಓಕೆ. ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಚಿಕ್ಕದಾಗಿ ಮಾತಾಡಬೇಕು ಅಂತಂದರೆ, ಇವತ್ತಿನ ಪಂದ್ಯದ ಟಾಸ್ ಗೆದ್ದಂಥದ್ದು ಡಿ ಸಿ ತಂಡ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಇಳಿದಂತಹ ಇಲ್ಲಿ ನಮ್ಮ ಜಿ ತಂಡ ಬೇತ್ ಮೂನಿ ಅವರ 58 in 46 ಡೆಲಿವರೀಸ್, 126 ಸ್ಟ್ರೈಕ್ಗಳಲ್ಲಿ ಮಾಡಿರುವಂಥದ್ದು. ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಆದರೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆ ಸೋಫಿ ಡಿವೈನ್ ಬೇಗನೆ ಔಟ್ ಆಗ್ತಾರೆ ಇವತ್ತು, 13 ರನ್. ಆ್ಯಂಡ್ ಅನುಷ್ಕಾ ಶರ್ಮಾ ಅವ್ರದ್ದು ಕೂಡ ಅಷ್ಟೇ 39 in 25 ಡೆಲಿವರೀಸ್, ಅದ್ಭುತವಾಗಿರುವಂಥ ಒಂದು 39 ರನ್ಗಳನ್ನ ಮಾಡ್ತಾರೆ 150 ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ಕೆಳಗಡೆ ಯಾರು ಕೂಡ ಅಂಥ ಒಂದು ಬ್ಯಾಟಿಂಗಲ್ಲಿ ಒಂದು ಕಾಣಿಕೆ ಕೊಳ್ಳಿಲ್ಲ ಅಂತ ಹೇಳ್ಬೋದು. ಕೆಳಗಡೆ ತನುಜಾ ಕನ್ವರ್ ಅವರು 21 in 11 ಡೆಲಿವರೀಸ್ ಮಾಡ್ತಾರೆ 190 ಒಂದು ಸ್ಟ್ರೈಕ್ ರೇಟಲ್ಲಿ. ಟಾಪ್ ಆರ್ಡರ್ಲಿ ಬೆತ್ ಮೂನಿ ಆ್ಯಂಡ್ ಅನುಷ್ಕಾ ಶರ್ಮಾ ಅವರು ಇಬ್ಬರೇ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿರುವಂಥದ್ದು. ಆ್ಯಂಡ್ ಕೆಳಗಡೆ ಆ್ಯಂಡ್ ಮಿಡ್ಲ್ ಆರ್ಡರ್ ಯಾರು ಕೂಡ ಅಂತ ಒಂದು ಇನ್ನಿಂಗ್ಸ್ ಆಡಲಿಲ್ಲ. ಆ್ಯಂಡ್ ಕೆಳಗಡೆ ತನುಜಾ ಕನ್ವರ್ ಅವರು ಒಂದು ಡೀಸೆಂಟ್ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಬೌಲಿಂಗಲ್ಲಿ ಮಾತಾಡಬೇಕು ಅಂತಂದ್ರೆ, ಈ ಕಡೆಗೆ ಮಾರಿಜನ್ ಕಪ್ ಅವರು 4 ಓವರಲ್ಲಿ 34 ರನ್ ಒಂದು ವಿಕೆಟ್ ತೆಗಿತಾರೆ. ಆ್ಯಂಡ್ ಅಲ್ಲಿ ಹೆನ್ರಿ ಅವರು 2 ವಿಕೆಟ್ ತೆಗಿತಾರೆ. ಆ್ಯಂಡ್ ತುಂಬಾ ಒಳ್ಳೆ ಬೌಲಿಂಗ್ ಅಂತಂದ್ರೆ ಅದು ಚರಣಿ ಕೂಡ ಅಷ್ಟೇ. 4 ವಿಕೆಟ್ನ ತೆಗಿತಾರೆ. 4 ಓವರಲ್ಲಿ 31 ರನ್ ಕೊಟ್ಟು ಅದ್ಭುತವಾಗಿರುವಂತಹ ಒಂದು ಬೌಲಿಂಗ್ ಅಂತ ಹೇಳ್ಬೋದು. ಚರಣಿ ಕಡೆಯಿಂದ 4 ವಿಕೆಟ್ ತೆಗಿತಾರೆ. ಆ್ಯಂಡ್ 175 ರನ್ಗಳ ಒಂದು ಗುರಿ ಬೆನ್ನತ್ತಂತಹ ಡಿ ಸಿ ತಂಡಕ್ಕೆ ಶೆಫಲಿ ವರ್ಮಾ ಅಂಡ್ ಲಿಜಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಟಾರ್ಟ್ ನ ಕೊಡಬೇಕಾಗಿತ್ತು. ಬಟ್ ಅದರಲ್ಲಿ ವಿಫಲವಾಗ್ತಾರೆ ಅಂತ ಹೇಳ್ಬೋದು. ಶೆಫಲಿ ವರ್ಮಾ 14 ರನ್ ಮಾಡಿ 10 ಬಾಲಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಲೆಜಲ್ಲಿ 11 ರನ್, ಅದು 20 ಬಾಲಲ್ಲಿ ತಗೊಂತಾರೆ 55 ಒಂದು ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. ಅಲ್ಲಿಂದನೇ ಒಂದು ರೀತಿಯಲ್ಲಿ ದಾರಿ ತಪ್ಪಿತು ಅಂತ ಹೇಳ್ಬೋದು. ಆ್ಯಂಡ್ ವಾಲ್ವರ್ಟ್ ಅವರು 24 ರನ್ 23 ರನ್, ಅಗೇನ್ ಸ್ಟ್ರೈಕ್ ರೇಟ್ ತುಂಬಾ ಲೋ ಇತ್ತು. ಆ್ಯಂಡ್ ಜಮೀಮಾ ಕೂಡ ಅಷ್ಟೇ, ಯಾರು ಕೂಡ ಆಡಲೇ ಇಲ್ಲ. ಅಲ್ಲಿ ಕೆಳಗಡೆಗೆ ನಿಕ್ಕಿ ಪ್ರಸಾದ್ ಆ್ಯಂಡ್ ಸ್ನೇಹ ರಾಣಾ ಅವರಿಬ್ಬರೇ ಆ ಒಂದು ಚೇಸ್ನ ಒಂದು ಇನ್ನೂ ಜೀವಂತವಾಗಿಟ್ಟಂಥದ್ದು. ಆ್ಯಂಡ್ ಕೊನೆಯಲ್ಲಿ ತಂದು ಬಿಟ್ಟಿದ್ರು. ಆಲ್ಮೋಸ್ಟ್ ಇನ್ನೇನು ಕ್ರಾಸ್ ಮಾಡಬೇಕಾಗಿತ್ತು ಆ ಒಂದು 175 ಒಂದು ಮಾರ್ಕ್ನ. ಬಟ್ ಕೊನೆಯಲ್ಲಿ ಹೈಡ್ರಾಮಾ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಪ್ರಿಷಿಯೇಟ್ ಮಾಡಲೇಬೇಕು ನಿಕ್ಕಿ ಪ್ರಸಾದ್ ಆ್ಯಂಡ್ ಸ್ನೇಹ ರಾಣಾಗೆ. ನಿಕ್ಕಿ ಪ್ರಸಾದ್ ನಮ್ಮ ಕನ್ನಡತಿಗೆ ಲಾಸ್ಟ್ ಇಯರ್ ಆ್ಯಂಡ್ ಈ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಅವರ ಬ್ಯಾಟಿಂಗಲ್ಲಿ ವರ್ಕ್ ಮಾಡಿದ್ರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಲಾಸ್ಟ್ ಇಯರಲ್ಲಿ ಸ್ವಲ್ಪ ಸ್ಟ್ರೈಕ್ ರೇಟ್ ಇನ್ನೂ ತುಂಬ ಲೋ ಇರ್ತಿತ್ತು. ಬಟ್ ಈ ಸಾರಿ 195 and 190 ಕ್ರಾಸ್ ಮಾಡ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅವರ ಒಂದು ಬ್ಯಾಟಿಂಗಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಸೋಫಿ ಡಿವೈನ್ ಅಂತ ಒಂದು ಬೌಲರ್ ಎದುರುಗಡೆಗೆ ಆ ರೀತಿಯಲ್ಲಿ ಒಂದು ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ ಅದ್ಭುತ ಅಂತಲೇ ಹೇಳ್ಬೋದು. ಓಕೆ. ಡಿ ಸಿ ತಂಡ ಮ್ಯಾಚ್ನ ಸೋತಿದೆ. ಆ್ಯಂಡ್ ಜಿ ತಂಡ ಟಾಸ್ ಮ್ಯಾಚ್ನ ಗೆದ್ದು ಈ ಒಂದು ಪ್ಲೇ ಆಫಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ ಸದ್ಯಕ್ಕೆ ವಿಡಿಯೋದಲ್ಲೇ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬಾಯ್.